ಕಾರೂರ್ ಶ್ರೀಲೆ ಕರ್ನಾಟಕದ ಧೈರ್ಯಶಾಲಿ ಮಹಿಳೆಯರಲ್ಲಿ ಒಬ್ಬರು. ಅವರು 19ನೇ ಶತಮಾನದ ಆರಂಭದಲ್ಲಿ ಜನಿಸಿ ತಮ್ಮ ಬದುಕನ್ನು ದೇಶಸೇವೆಗೆ ಅರ್ಪಿಸಿದರು. ಶ್ರೀಲೆ ಬಾಲ್ಯದಲ್ಲೇ ಧೈರ್ಯ, ತಾಳ್ಮೆ ಹಾಗೂ ಶೌರ್ಯದ ಗುಣಗಳನ್ನು ಬೆಳೆಸಿಕೊಂಡರು. ತಮ್ಮ ಊರಿನಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಅತಿಕ್ರಮಣ ಹಾಗೂ ಬ್ರಿಟಿಷರ ದೌರ್ಜನ್ಯವನ್ನು ಕಂಡು ಅವರು ಹೋರಾಟಕ್ಕೆ ಮುಂದಾದರು. ಬ್ರಿಟಿಷರು ದೇಶದ ಸಂಪತ್ತು ಕಸಿದುಕೊಳ್ಳುತ್ತಿದ್ದರು, ರೈತರು ಕಷ್ಟಕ್ಕೆ ಸಿಲುಕಿದ್ದರು. ಇದನ್ನು ಕಂಡು ಶ್ರೀಲೆ ತಮ್ಮ ಗ್ರಾಮದಲ್ಲಿ ಮಹಿಳೆಯರನ್ನು ಕೂಡಿಸಿ ನ್ಯಾಯಕ್ಕಾಗಿ ಹೋರಾಟ ಶುರು ಮಾಡಿದರು. ಜನರಿಗೆ ಧೈರ್ಯ ತುಂಬಿ ಶೋಷಣೆಗೆ ವಿರುದ್ಧವಾಗಿ ಎದ್ದು ನಿಲ್ಲುವಂತೆ ಪ್ರೇರೇಪಿಸಿದರು. ಅವರ ಹೋರಾಟದಿಂದ ಕಾರೂರ್ ಪ್ರದೇಶದಲ್ಲಿ ಜನರಿಗೆ ಹೊಸ ಆಶಾಭಾವನೆ ಮೂಡಿತು. ಅವರು ಕೇವಲ ಹೋರಾಟಗಾರ್ತಿ ಮಾತ್ರವಲ್ಲದೆ ಸಮಾಜ ಸೇವಕಿಯೂ ಆಗಿದ್ದರು. ಬಡವರಿಗೆ ಸಹಾಯ ಮಾಡುತ್ತಿದ್ದರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುತ್ತಿದ್ದರು. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಮಹಿಳೆಯರು ಶಕ್ತಿ ತೋರಿಸಬಹುದು ಎಂಬುದನ್ನು ಕಾರೂರ್ ಶ್ರೀಲೆ ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿದರು. ಇಂದು ಕೂಡ ಕಾರೂರ್ ಶ್ರೀಲೆಯ ಹೆಸರು ಜನಮನದಲ್ಲಿ ಜೀವಂತವಾಗಿದೆ. ಅವರ ಧೈರ್ಯ ಮತ್ತು ಸೇವಾಭಾವನೆ ನಮಗೆ ದೇಶಭಕ್ತಿ ಹಾಗೂ ತ್ಯಾಗದ ಪಾಠ ಕಲಿಸುತ್ತದೆ.